ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಓಡ್ ಟು ಆಟಮ್ ಬೈ ಜಾನ್ ಕೀಟ್ಸ್ ಈ ಒಂದು ಓಡ್ನ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ಡಿಸ್ಕಸ್ ಮಾಡೋಣ. ಇಲ್ಲಿ ಓಡ್ ಎಂದರೆ ಲಾಂಗ್ ನರೇಟಿವ್ ಪೋಯಮ್. ಇಲ್ಲಿ ಜಾನ್ ಕೀಟ್ಸ್ ರವರು ಆಟಮ್ ಶರತ್ಕಾಲ ಅಂದರೆ ಚಳಿಗಾಲ ಮತ್ತು ಬೇಸಿಗೆ ಕಾಲದ ನಡುವಿನ ಒಂದು ಕಾಲವನ್ನು, ಆ ಕಾಲದಲ್ಲಿ ಪ್ರಕೃತಿಯ ಸೌಂದರ್ಯವನ್ನು ಈ ಒಂದು ಸಾಲುಗಳಲ್ಲಿ ವರ್ಣಿಸ್ತಾ ಇದ್ದಾರೆ. ಅಂದರೆ ಈ ಒಂದು ಸಮಯದಲ್ಲಿ ಪ್ರಕೃತಿಯಲ್ಲಿ ಎಲ್ಲ ಹೂಗಳು ಮತ್ತು ಫಲಗಳು ಬಿಡ್ತಕ್ಕಂತಹ ಕಾಲವಾಗಿದ್ದು ಆ ಸೌಂದರ್ಯವನ್ನು ವರ್ಣನೆ ಮಾಡ್ತಕ್ಕಂಥದ್ದನ್ನು ಈ ಸಾಲುಗಳಲ್ಲಿ ಕಾಣಬಹುದಾಗಿರುತ್ತೆ. ಬನ್ನಿ ಲೈನ್ ಬೈ ಲೈನ್ ಒಂದು ಎಕ್ಸ್ಪ್ಲನೇಷನನ್ನು ನೋಡ್ತಾ ಸಾಗೋಣ. ಜಾನ್ ಕೀಟ್ರವರು ಈ ಮೊದಲ ಸಾಲುಗಳಲ್ಲಿ ಈ ರೀತಿಯಾಗಿ ಪ್ರಾರಂಭಿಸ್ತಾ ಇದ್ದಾರೆ. ಸೀಸನ್ ಆಫ್ ಮಿಸ್ಟ್ಸ್ ಆ್ಯಂಡ್ ಮೆಲ್ಲೋ ಫ್ರೂಟ್ಫುಲ್ನೆಸ್, close bosom friend of the maturing sun, conspiring with him how to load the bless with fruit the vines that round the thatch eaves run. ನೋಡಿ, ಈ ಸಾಲುಗಳಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಈ ಒಂದು ಸೀಸನ್, ಈ ಒಂದು ಋತು ಮಂಜು ಮತ್ತು ಮಾಗಿದ ಹಣ್ಣುಗಳ ಋತು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಶರತ್ಕಾಲದ ವರ್ಣನೆ ಇಲ್ಲಿದೆ. ಈ ಸಮಯದಲ್ಲಿ ಮಂಜು ಕವಿದ ವಾತಾವರಣ ಇರುತ್ತೆ ಮತ್ತು ಎಲ್ಲ ಹಣ್ಣುಗಳು ಮಾಗಿರುತ್ತೆ. ಇದು ಶರತ್ಕಾಲದ ಸೌಂದರ್ಯವನ್ನು ವಿವರಿಸ್ತಾ ಹೇಳ್ತಾರೆ. ಈ ಮಾಗುತ್ತಿರುವ ಸೂರ್ಯನ ಆತ್ಮೀಯ ಗೆಳೆಯ ಅಂದರೆ ಕ್ಲೋಸ್ ಬ್ಲಾಸಮ್ ಫ್ರೆಂಡ್ ಆಫ್ ದ ಮೆಚೂರಿಂಗ್ ಸನ್. ಅಂದರೆ ಈ ಒಂದು ಶರತ್ಕಾಲವು ಸೂರ್ಯನೊಂದಿಗೆ ಬೆರೆಯುತ್ತದೆ. ಹಣ್ಣುಗಳು ಮಾಗಲು ಸೂರ್ಯನ ಶಾಖ ಅಗತ್ಯ. ಸೂರ್ಯ ಮತ್ತು ಶರತ್ಕಾಲದ ನಡುವಿನ ಅವಿನಾಭಾವ ಸಂಬಂಧವನ್ನು ಹೇಳ್ತಾ ಇದ್ದಾರೆ. ಕಾನ್ಸ್ಪೈರಿಂಗ್ ವಿತ್ ಹಿಮ್ ಹೌ ಟು ಲೋಡ್ ದ ಬ್ಲೆಸ್ ಅಂದರೆ ಹೇಗೆ ತುಂಬುವುದು. ಅಂದರೆ ಶರತ್ಕಾಲವು ಸೂರ್ಯನೊಂದಿಗೆ ಸೇರಿ ದ್ರಾಕ್ಷಿ ಬಳ್ಳಿಗಳಿಗೆ ಹಣ್ಣುಗಳನ್ನು ತುಂಬಲು ಮಾಡುತ್ತೆ. ಈ ಪ್ರಕೃತಿಯ ಸಮೃದ್ಧತೆಯನ್ನು ಹೇಗೆ ನೀಡುತ್ತದೆ ಎಂಬುದನ್ನು ಇದು ಇಲ್ಲಿ ಸೂಚಿಸ್ತಾ ಇದೆ. ವಿತ್ ಫ್ರೂಟ್ ದ ವೈನ್ಸ್ ಆ್ಯಂಡ್ ರೌಂಡ್ ದ ಥ್ಯಾಚ್ ಈವ್ಸ್ ರನ್. ಇಲ್ಲಿ ಒಂದು ಹಬ್ಬಿರ್ತಕ್ಕಂಥ ದ್ರಾಕ್ಷಿಯ ಬಳ್ಳಿಗಳನ್ನು ಹಣ್ಣುಗಳಿಂದ ತುಂಬತಕ್ಕಂಥದ್ದು. ನೋಡಿ, ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಹುಲ್ಲಿನ ಸೂರುಗಳ ಮೇಲೆ ಹಬ್ಬಿರ್ತಕ್ಕಂತಹ ಬಳ್ಳಿಗಳು ಹಣ್ಣುಗಳಿಂದ ತುಂಬಿ ತುಳುಕ್ತಾ ಇದೆ. ಇದು ಶರತ್ಕಾಲ. ಆ ಸಮಯದಲ್ಲಿ ಎಲ್ಲ ಹಣ್ಣುಗಳು ಸಮೃದ್ಧಿಯಾಗಿ ಬೆಳೆಯುತ್ತವೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ನಂತರ ಸಾಲುಗಳಲ್ಲಿ ಟು ಬೆಂಡ್ ವಿತ್ ಆ್ಯಪಲ್ಸ್ ದ ಮಾಸ್ಡ್ ಕಾಟೇಜ್ ಟ್ರೀಸ್ ಆ್ಯಂಡ್ ಫಿಲ್ ಆಲ್ ಫ್ರೂಟ್ ವಿತ್ ರೈಪ್ನೆಸ್ ಟು ದ ಕೋರ್, ಟು ಸ್ವೆಲ್ ದ ಗೌರ್ಡ್ and plump the hazel shells with a sweet kernel to set budding more. ನೋಡಿ, ಈ ಒಂದು ಸಾಲುಗಳಲ್ಲಿ ಅವರು ಹೇಳ್ತಾ ಇರ್ತಕ್ಕಂಥದ್ದು ಇಲ್ಲಿ ಆ ಸೇಬುಗಳು ಹೆಚ್ಚಾಗಿ ಮರಗಳು ಬಾಗುವಂತೆ ಆಗಿವೆ. ಅಂದರೆ ಇಲ್ಲಿ ಆ ಒಂದು ಆಪಲ್ಗಳಿಂದ ಮರಗಳೆಲ್ಲ ಏನಾಗಿದೆ ಅಂದರೆ ಬಾಗಿಕೊಂಡಿದ್ದಾವೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ವೃದ್ಧಾಪ್ಯ ಮತ್ತು ಸೌಂದರ್ಯದ ಚಿತ್ರಣವನ್ನು ಕಾಣಬಹುದಾಗಿರುತ್ತೆ. ಆ್ಯಂಡ್ ಫಿಲ್ ಆಲ್ ಫ್ರೂಟ್ ರೈಪ್ನೆಸ್ ಟು ದ ಕೋರ್ ಅಂದರೆ ಎಲ್ಲ ಹಣ್ಣುಗಳು ಇಲ್ಲಿ ತುಂಬ ಚೆನ್ನಾಗಿ ಮಾಗಿದ್ದಾವೆ. ರೈಪ್ನೆಸ್ ಹಣ್ಣಾಗಿದ್ದಾವೆ, ಹಣ್ಣುಗಳು ಸಂಪೂರ್ಣವಾಗಿ ಮಾಗಿದೆ, ತಿರುಳಿರುವಂತೆ ಆಗಿವೆ. ಇದು ಪರಿಪೂರ್ಣತೆ ಮತ್ತು ತೃಪ್ತಿಯ ಸಂಕೇತವನ್ನು ಸಾಲು ಹೇಳುತ್ತೆ. ಟು ಸ್ವೆಲ್ ದ ಗೌರ್ಡ್ ಆ್ಯಂಡ್ ಪ್ಲಂಪ್ ದ ಹ್ಯಾಸಲ್ ಶೆಲ್ಸ್. ಇಲ್ಲಿ ಕುಂಬಳಕಾಯಿಗಳನ್ನು ಹಿಗ್ಗಿಸುವುದು ಮತ್ತು ಹ್ಯಾಸಲ್ ಚಿಪ್ಪುಗಳು ದಪ್ಪವಾಗುವುದನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಶರತ್ಕಾಲದ ಬೆಳವಣಿಗೆಯನ್ನು ಸೂಚಿಸುತ್ತೆ. ವಿತ್ ಎ ಸ್ವೀಟ್ ಕರ್ನಲ್ ಟು ಸೆಟ್ ಬಡಿಂಗ್ ಮೋರ್. ಇಲ್ಲಿ ಎಲ್ಲ ಮೊಗ್ಗುಗಳು ಹೆಚ್ಚು ಆಗುವಂತೆ ಮಾಡ್ತಾ ಇದೆ. ಇಲ್ಲಿ ಹ್ಯಾಸಲ್ ಟನ್ಸ್ ಒಳಗೆ ಸಿಹಿ ತಿರುಳು ತುಂಬಿದೆ ಮತ್ತು ಹೆಚ್ಚಿನ ಮೊಗ್ಗುಗಳು ಸೃಷ್ಟಿಯಾಗ್ತಾ ಇದ್ದಾವೆ ಮತ್ತು ಇದು ಮುಂದಿನ ಪೀಳಿಗೆಗೆ ಸಿದ್ಧತೆಯನ್ನು ನಡೆಸ್ತಕ್ಕಂಥ ಸಮಯ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ನಂತರ ಸಾಲುಗಳಲ್ಲಿ ಆ್ಯಂಡ್ ಸ್ಟಿಲ್ ಮೋರ್ ಲೇಟರ್ ಫ್ಲವರ್ಸ್ ಫಾರ್ ದ ಬೀಸ್ ಅಂಟಿಲ್ ದೇ ಥಿಂಕ್ ವಾರ್ಮ್ ಡೇಸ್ ವಿಲ್ ನೆವರ್ ಸೀಸ್, ಫಾರ್ ಸಮ್ಮರ್ ಹ್ಯಾಸ್ ಓವರ್ ಬ್ರಿಮ್ಡ್ ದೇರ್ ಕ್ಲಾಮಿ ಸೆಲ್ಸ್, ಹೂ ಹ್ಯಾತ್ ನಾಟ್ ಸೀನ್ ದಿ ಆಫ್ಟ್ ಅಮಿಡ್ ಥೈ ಸ್ಟೋರ್. ನೋಡಿ, ಇಲ್ಲಿ ಈ ಒಂದು ಸಾಲುಗಳಲ್ಲಿ ಹೇಳ್ತಾ ಇರತಕ್ಕಂಥದ್ದು ಜಾನ್ ಕೀಟ್ರವರು ಈ ಸಾಲುಗಳಲ್ಲಿ ಹೇಳ್ತಾ ಇದ್ದಾರೆ. ಅಂಡ್ ಸ್ಟಿಲ್ ಮೋರ್ ಲೇಟರ್ ಫ್ಲವರ್ಸ್ ಫಾರ್ ದ ಬೀಸ್ ಅಂದರೆ ಜೇನುನೊಣಗಳಿಗೆ ಇನ್ನೂ ಹೆಚ್ಚು ಹೂಗಳು ಸಿಕ್ಕಂತಾಗಿದೆ. ಶರತ್ಕಾಲದಲ್ಲಿ ಹೂಗಳು ಅರಳೋದ್ರಿಂದ ಆ ಜೇನುನೊಣಗಳು ಆ ಹೂಗಳಿಂದ ಮಕರಂದವನ್ನು ಶೇಖರಿಸುತ್ತೆ. ಅಂಟಿಲ್ ದೇ ಥಿಂಕ್ ವಾರ್ಮ್ ಡೇಸ್ ವಿಲ್ ನೆವರ್ ಸೀಸ್.
ಬೆಚ್ಚಗಿನ ದಿನಗಳು ಎಂದಿಗೂ ಮುಗಿಯೋದಿಲ್ಲ ಅಂತ ಅವು ಭಾವಿಸ್ತಾ ಇದ್ದಾವೆ. ಅಂದರೆ ಹವಾಮಾನವು ಹೆಚ್ಚು ತುಂಬ ಸುಂದರವಾಗಿದೆ, ಆ ಬೆಚ್ಚನ ದಿನಗಳು ಶಾಶ್ವತವಾಗಿರ್ತವೆ ಅಂತ ಜೀವನಗಳು ಭಾವಿಸ್ತಾ ಇದ್ದಾವೆ. ಅದು ಒಂದು ರೀತಿ ಮೋಸಗೊಳಿಸುವ ವಾತಾವರಣ. ಫಾರ್ ಸಮ್ಮರ್ ಹ್ಯಾಸ್ ಓವರ್ ಬ್ರಿಮ್ಡ್ ದೇರ್ ಕ್ಲಾಮಿ ಸೆಲ್ಸ್, ಅಂದರೆ ಇಲ್ಲಿ ಬೇಸಿಗೆಯು ಅವುಗಳು ಜಿಗುಟಾದ ಒಂದು ಕೋಶವನ್ನು ತುಂಬಿ ಹರಿಯುವಂತೆ ಮಾಡುತ್ತೆ ಅಂತ. ಅಂದರೆ ಬೇಸಿಗೆಯಲ್ಲಿ ಜೇನುಗೂಡುಗಳು ಜೇನಿನಿಂದ ತುಂಬಿದೆ, ಶರತ್ಕಾಲವು ಸಮೃದ್ಧವಾಗಿದೆ ಎಂಬತಕ್ಕಂಥದ್ದನ್ನು ಇಲ್ಲಿ ತೋರಿಸ್ತಾ ಇದೆ. ಇನ್ನು ನಂತರ ಸ್ಟ್ಯಾನ್ಸಾಗೆ ಬಂದಾಗ, ಹೂ ಹ್ಯಾತ್ ನಾಟ್ ಸೀನ್ ದಿ ಆಫ್ಟ್ ಅಮಿಡ್ ಥೈ ಸ್ಟೋರ್, ಸಮಟೈಮ್ಸ್ ಹೂ ಹೆವರ್ ಸೀಕ್ಸ್ ಅಬ್ರಾಡ್ ಮೈ ಮೇ ಫೈಂಡ್ ದಿ ಸಿಟ್ಟಿಂಗ್ ಕೇರ್ಲೆಸ್ ಆನ್ ಗ್ರಾನರಿ ಫ್ಲೋರ್, ಥೈ ಹೇರ್ ಸಾಫ್ಟ್ ಲಿಫ್ಟೆಡ್ ಬೈ ದ ವಿನ್ನೋವಿಂಗ್ ವಿಂಡ್. ನೋಡಿ, ಈ ಸಾಲುಗಳಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು, ನಿನ್ನ ಒಂದು ಸ್ಟೋರೇಜ್ ತುಂಬಿದೆ, ಅದನ್ನು ಯಾರೂ ನೋಡಿಲ್ಲ ಅಂತ. ಅಂದರೆ ಶರತ್ಕಾಲವನ್ನು ಅವರು ಸಮೃದ್ಧಿಯಾಗಿ ಯಾರೂ ಸಹ ನೋಡುವುದಿಲ್ಲ, ಅದು ಒಂದು ಪ್ರಶ್ನೆಯಾಗಿದ್ದು ಆಟಮ್ ಆ ಒಂದು ಶರತ್ಕಾಲದ ಉಪಸ್ಥಿತಿಯನ್ನು ಹೊತ್ತಿ ಹೇಳುತ್ತೆ. ನಿನ್ನ ಒಂದು ಸ್ಟೋರೇಜ್ ತುಂಬಿದೆ, ಉಗ್ರಾಣ ತುಂಬಿದೆ ಅಂತ ಹೇಳ್ತಾ ಇದ್ದಾರೆ. ಶರತ್ಕಾಲ ಎಲ್ಲೆಡೆ ಇದೆ, ಅದನ್ನು ಗಮನಿಸುವವರು ಅದನ್ನು ನೋಡಬಹುದು ಅಂತ. ಸಮ್ಟೈಮ್ಸ್ ಹೂ ಎವರ್ ಸೀಕ್ಸ್ ಅಬ್ರಾಡ್ ಮೇ ಫೈಂಡ್, ಅದನ್ನು ಬೇಕಾದವರು ನೋಡಬಹುದು. ಮತ್ತು ದಿ ಸಿಟ್ಟಿಂಗ್ ಕೇರ್ಲೆಸ್ ಆನ್ ಎ ಗ್ರಾನರಿ ಫ್ಲೋರ್, ಇಲ್ಲಿ ಶರತ್ಕಾಲವು ಉಗ್ರಾಣದಲ್ಲಿ ಶಾಂತವಾಗಿ ಕುಳಿದಿದೆ, ಇದು ಸುಗ್ಗಿಯ ವಿಶ್ರಾಂತಿಯನ್ನು ಸೂಚಿಸ್ತಾ ಇದೆ. ಥೈ ಹೇರ್ ಸಾಫ್ಟ್ ಲಿಫ್ಟೆಡ್ ಬೈ ದ ವಿನ್ನೋಯಿಂಗ್ ವಿಂಡ್, ಅಂದರೆ ಗಾಳಿಯು ಧಾನ್ಯವನ್ನು ತೂರ್ತಾ ಇದೆ. ಈ ಒಂದು ಆಟಮ್ ಸೌಂದರ್ಯವನ್ನು ನೈಸರ್ಗಿಕ ಚಿತ್ರಣಗಳ ಮೂಲಕ ಇಲ್ಲಿ ವಿವರಣೆಯನ್ನು ನೀಡ್ತಾ ಇದ್ದಾರೆ. ಆರ್ ಆನ್ ಎ ಆಫ್ ರೀಪ್ಡ್ ಫರೋ ಸೌಂಡ್ ಅಸ್ಲೀಪ್, ಡ್ರೌಸ್ಡ್ ವಿತ್ ದ ಫ್ಯೂಮ್ ಆಫ್ ಪೈಪ್ಸ್ ವೈಲ್ ಥೈ ಹೂಕ್, ಅಂದರೆ ಇಲ್ಲಿ ಅರ್ಧ ಕೊಯ್ದು ಉಳಿದಿರ್ತಕ್ಕಂಥ ಸಾಲಿನಲ್ಲಿ ಆ ಶರತ್ಕಾಲವು ವಿಶ್ರಾಂತಿಯನ್ನು ಪಡೀತಾ ಇದೆ. ಇದು ಕೆಲಸದ ನಡುವಿನ ವಿರಾಮವನ್ನು ಸೂಚಿಸ್ತಾ ಇದೆ. ಆನ್ ಆಫ್ ರೀಪ್ಡ್ ಫರೋ ಸೌಂಡ್ ಅಸ್ಲೀಪ್, ಅಂದರೆ ಇಲ್ಲಿ ಅರ್ಧ ಕಟ್ ಮಾಡಿರ್ತಕ್ಕಂತಹ ಆ ಒಂದು ಬೆಳೆಯಲ್ಲಿ ಶರತ್ಕಾಲ ಈ ಒಂದು ಆಟಮ್ ಅಂತಕ್ಕಂಥದ್ದು ಒಂದು ವಿಶ್ರಾಂತಿಯನ್ನು ಪಡೀತಾ ಇದೆ. ಡ್ರೌಸ್ಡ್ ವಿತ್ ದ ಫೋಮ್ ಆಫ್ ಪಾಪೀಸ್ ವೈಲ್ ದ ಹುಕ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಒಂದು ಗಸಗಸೆ ಶರತ್ಕಾಲವನ್ನು ಮಂಪುರು ಮಾಡಿದೆ, ಇದು ಶಾಂತಿ ಮತ್ತು ಮರೆಯನ್ನು ಸೂಚಿಸ್ತಾ ಇದೆ. ಸ್ಪೇರ್ಸ್ ದ ನೆಕ್ಸ್ಟ್ ಸ್ವಾತ್ ಆ್ಯಂಡ್ ಆಲ್ ಇಟ್ಸ್ ಟ್ವೈನ್ಡ್ ಫ್ಲವರ್ಸ್ ಆ್ಯಂಡ್ ಸಮ್ಟೈಮ್ಸ್ ಲೈಕ್ ಎ ಗ್ಲೀನರ್ ಥೌ ಡಸ್ಟ್ ಕೀಪ್, ಅಂದರೆ ಇಲ್ಲಿ ಒಂದು ಮುಂದಿನ ಒಂದು ಕೊಯ್ಲನ್ನು ಮತ್ತು ಆ ಹೂಗಳನ್ನು ಉಳಿಸ್ತದೆ. ಅಂದರೆ ಶರತ್ಕಾಲವು ಎಲ್ಲವನ್ನ ಕೊಯ್ಯೋದಿಲ್ಲ, ಕೆಲವು ಸೌಂದರ್ಯವನ್ನು ಹಾಗೆ ಉಳಿಸುತ್ತೆ. ಇದು ಮುಂದಿನ ಕಟಾವಿಗೆ ಒಂದು ಆಯ್ಕೆಯನ್ನು ಸೂಚಿಸುತ್ತೆ. ನಂತರ ಸಮ್ಟೈಮ್ಸ್ ಲೈಕ್ ಎ ಗ್ಲೀನರ್ ಥೌ ಡಸ್ಟ್ ಕೀಪ್, ಈ ಶರತ್ಕಾಲವು ಸುಗ್ಗಿಯ ನಂತರ ಉಳಿದ ಧಾನ್ಯಗಳನ್ನು ಸಂಗ್ರಹಿಸುವಂತೆ ಕಾಣುತ್ತೆ. ಇದು ಒಂದು ಪರಿಶ್ರಮ ಮತ್ತು ಉಳಿತಾಯದ ಸಂಕೇತವಾಗಿರುತ್ತೆ. ಸ್ಟಡಿ ಥೈ ಲ್ಯಾಡನ್ ಹೆಡ್ ಅಕ್ರಾಸ್ ಅ ಬ್ರೂಕ್ ಆರ್ ಬೈ ಎ ಸೈದಾರ್ ಪ್ರೆಸ್ ವಿತ್ ಪೇಷಂಟ್ ಲುಕ್, ಇಲ್ಲಿ ಶರತ್ಕಾಲವು ತನ್ನ ಸಮೃದ್ಧಿಯನ್ನು ಹೊತ್ತು ಸಾಗ್ತಾ ಇದೆ. ಇದು ಸಮೃದ್ಧಿಯ ಭಾರವನ್ನು ಹೇಳ್ತಾ ಇದೆ. ಎ ಲ್ಯಾಡ್ ಆನ್ ಹೆಡ್ ಅಕ್ರಾಸ್ ಬ್ರೂಕ್, ಅಂದರೆ ಈ ಒಂದು ಹೊಳೆಯ ಅಂಚಿನಲ್ಲಿ ನಿನ್ನ ಹೊರೆಯನ್ನು ತುಂಬಿದ ಒಂದು ತಲೆ, ಒಬ್ಬ ಮಹಿಳೆ ಅದನ್ನು ತಗೊಂಡು ಸಾಗ್ತಾ ಇದ್ದಾಳೆ. ಆರ್ ಬೈ ಎ ಸಿದಾರ್ ಪ್ರೆಸ್ ವಿತ್ ಪೇಷಂಟ್ ಲುಕ್, ಅಂದರೆ ಶರತ್ಕಾಲವು ಸೈದಾರ್ ತಯಾರಿಕೆಯಲ್ಲಿ ನಿರತವಾಗಿದೆ ಮತ್ತು ಇದು ಒಂದು ಸಿದಾರ್ನ ಉತ್ಪತ್ತನೆಯ ಕಾಲವಾಗಿದೆ ಅಂತ ಹೇಳ್ತಾ ಇದ್ದಾರೆ. ದೋ ವಾಚಸ್ ದ ಲಾಸ್ಟ್ ಓಸಿಂಗ್ ಅವರ್ಸ್ ಬೈ ಅವರ್ಸ್, ವೇರ್ ಆರ್ ದ ಸಾಂಗ್ಸ್ ಆಫ್ ಸ್ಪ್ರಿಂಗ್, ಎ ವೇರ್ ಆರ್ ದೇ, ಅಂದರೆ ಇಲ್ಲಿ ಆ ಶರತ್ಕಾಲವು ಕೊನೆಯವರೆಗೂ ಒಂದು ಶ್ರಮವನ್ನು ವಹಿಸ್ತಾ ಇರುತ್ತೆ. ಇದು ಪೂರ್ಣಗೊಳಿಸುವಿಕೆ ಮತ್ತು ತೃಪ್ತಿಯ ಒಂದು ಸಂಕೇತವಾಗಿದೆ. ನಂತರ ವಸಂತ ಕಾಲದ ಹಾಡುಗಳು ಎಲ್ಲಿದೆ, ಅವು ಎಲ್ಲಿದೆ ಅಂತ ಕೇಳ್ತಾ ಇದ್ದಾರೆ. ವಸಂತ ಕಾಲದ ಸೌಂದರ್ಯ ಮಾಯವಾಗಿದೆ ಎಂದು ಪ್ರಶ್ನಿಸ್ತಾ ಇದು ಋತುಗಳ ಬದಲಾವಣೆಯನ್ನು ಸೂಚಿಸ್ತಾ ಇದೆ. ಥಿಂಕ್ ನಾಟ್ ಆಫ್ ದೆಮ್ ದೌ ಹ್ಯಾಸ್ಟ್ ಥೈ ಮ್ಯೂಸಿಕ್ ಟು ವೈಲ್ ಬ್ಯಾರೆಡ್ ಕ್ಲೌಡ್ಸ್ ಬ್ಲೂಮ್ ದ ಸಾಫ್ಟ್ ಡೈಯಿಂಗ್ ಡೇ, ಇಲ್ಲಿ ಅವುಗಳ ಬಗ್ಗೆ ಯೋಚಿಸಬೇಡ, ನಿನಗೆ ಒಂದು ಸಂಗೀತವಿದೆ ಅಂತ. ಅಂದರೆ ವಸಂತ ಕಾಲದಲ್ಲಿ ಹಾಡುಗಳಿಲ್ಲದೇ ಇದ್ದರೂ ಶರತ್ಕಾಲವು ತನ್ನದೇ ಆದ ಸೌಂದರ್ಯ ಮತ್ತು ಸಂಗೀತವನ್ನು ಹೊಂದಿದ್ದು ಇದು ಪ್ರತಿಯೊಂದು ಋತುವಿನ ವಿಶಿಷ್ಟತೆಯನ್ನು ಈ ಸಾಲು ಹೇಳ್ತಾ ಇದೆ. ವೈಲ್ ಬ್ಯಾರೆಡ್ ಕ್ಲೌಡ್ಸ್ ಬ್ಲೂಮ್ ದ ಸಾಫ್ಟ್ ಡೈಯಿಂಗ್ ಡೇ, ಅಂದರೆ ಇಲ್ಲಿ ಮೋಡಗಳು ಆಕಾಶದಲ್ಲಿ ಹರಡಿಕೊಂಡಿದೆ, ಸೂರ್ಯ ಮುಳುಗ್ತಾ ಇದ್ದಾನೆ. ಇದು ಶರತ್ಕಾಲದ ಸಂಜೆಯ ಒಂದು ಸೌಂದರ್ಯವನ್ನು ಹೇಳ್ತಾ ಇದೆ. And touch the stubble plains with rosy hue, then in a wailful chore the small gnats mourn,
ಅಂದರೆ ಇಲ್ಲಿ ಸೂರ್ಯನ ಕಿರಣಗಳು ಹೊಲಗಳ ಮೇಲೆ ಬಿದ್ದು ಗುಲಾಬಿ ಬಣ್ಣವನ್ನು ಸೃಷ್ಟಿಸ್ತಾ ಇದೆ. ಇದು ಒಂದು ಆ ಶರತ್ಕಾಲದ ಬಣ್ಣವನ್ನು ಸೂಚಿಸ್ತಾ ಇದೆ. ನಂತರ ಆ ಒಂದು ಶರತ್ಕಾಲದ ಆ ಒಂದು ಸೂರ್ಯನ ಬೆಳಕು ದೆನ್ ಇನ್ ಎ ವೈಲ್ಫುಲ್ ಚೋರ್ ಆಫ್ ಎ ಸ್ಮಾಲ್ ಗ್ರ್ಯಾಂಡ್ಸ್ ಮೋರ್, ಅಂದರೆ ಸೊಳ್ಳೆಗಳ ಶಬ್ದವು ಶರತ್ಕಾಲದ ವಿಶಿಷ್ಟವಾದ ಶಬ್ದವಾಗಿದೆ. ಇದು ಬದಲಾವಣೆಯನ್ನು ಸೂಚಿಸ್ತಾ ಇದೆ. ಅಮಾಂಗ್ ದ ರಿವರ್ ಸ್ವಾಲೋಸ್ born aloft or sinking as the light wind lives or dies. ನೋಡಿ, ಇಲ್ಲಿ ಆ ನದಿ ಬದಿಯ ಮರಗಳ ನಡುವೆ ಎತ್ತರಕ್ಕೆ ಹೋಗಲಾಗಿದೆ, ಅಂದರೆ ಸೊಳ್ಳೆಗಳು ನದಿಯ ಬಳಿ ಹಾರಾಡ್ತಾ ಇದೆ. ಇದು ಶರತ್ಕಾಲದ ಪರಿಸರವನ್ನು ಚಿತ್ರಿಸ್ತಾ ಇದೆ. ಮತ್ತು ಗಾಳಿಯು ಚಲನೆಯೊಂದಿಗೆ ಸೊಳ್ಳೆಗಳ ಚಲನೆ ಬದಲಾಗ್ತಾ ಇದೆ. ಇದು ಆ ಒಂದು ಕ್ಷಣಿಕತೆಯನ್ನು ಸೂಚಿಸ್ತಾ ಇದೆ. ಆ್ಯಂಡ್ ಫುಲ್ ಗ್ರೋನ್ ಲ್ಯಾಂಪ್ಸ್ ಲೌಡ್ ಬ್ಲೀಟ್ ಫ್ರಮ್ hilly bone hedge crickets sing and now with treble soft. ಅಂದರೆ ಇಲ್ಲಿ ಕುರಿಮರಿಗಳು ಆ ಗುಡ್ಡಗಾಡಿನಿಂದ ಜೋರಾಗಿ ಕೂಗ್ತಾ ಇದೆ. ನಂತರ ಇಲ್ಲಿ ಮಿಡಿತೆಗಳು ಜೀರುಂಡೆಗಳು ಹಾರಾಡ್ತಾ ಇದ್ದಾವೆ. ಈಗ ಮೃದುವಾಗಿ ಒಂದು ಸಂಗೀತವನ್ನು ನುಡಿಸ್ತಾ ಇದೆ. ಅಂದರೆ ಈ ಮಿಡಿತೆಗಳು ಜೀರುಂಡೆಗಳು ಹಾಡು ಶರತ್ಕಾಲದ ಒಂದು ಸಂಗೀತವಾಗಿದೆ. ಇದು ನಿರಂತರವಾಗಿ ಇರುವುದನ್ನು ಸೂಚಿಸ್ತಾ ಇದೆ. The red breast whistles from a garden croft and gathering swallows twitter in the skies. ಅಂದರೆ ಇಲ್ಲಿ ರೆಡ್ ಬ್ರೆಸ್ಟ್ ಒಂದು ಕೆಂಪು ಹೆದೆ ಇರ್ತಕ್ಕಂತಹ ಹಕ್ಕಿ ತೋಟದಿಂದ ಅದು ಸಹ ಒಂದು ಸೀಟಿಯನ್ನು ಹೊಡಿತಾ ಇದೆ. ಹಕ್ಕಿಯ ಹಾಡು ಶರತ್ಕಾಲದ ಒಂದು ಸೌಂದರ್ಯವಾಗಿದೆ. ಇದು ಏಕಾಂತತೆಯನ್ನು ಸೂಚಿಸ್ತಾ ಇದೆ. ಅಲ್ಲಿ ಹಕ್ಕಿಯು ಕೂಡ ಹಾಡ್ತಾ ಇದೆ. ನಂತರ ಗ್ಯಾದರಿಂಗ್ ಸ್ವಾಲೋಸ್ ಟ್ವಿಟರ್ ಇನ್ ದ ಸ್ಕೈಸ್, ಇಲ್ಲಿ ಗುಬ್ಬಚ್ಚುಗಳು ಗುಂಪುಗೂಡ್ತಾ ಇದ್ದಾವೆ. ಅವು ಆಕಾಶದಲ್ಲಿ ಚಿಲಿಪಿಲಿ ಗುಟ್ತಾ ಇದೆ. ಗುಬ್ಬಚ್ಚುಗಳು ವಲಸೆ ಹೋಗಲು ಸಿದ್ಧವಾಗ್ತಾ ಇದೆ. ಇದು ಬದಲಾವಣೆಯ ಒಂದು ಅನಿವಾರ್ಯತೆಯನ್ನು ಸೂಚಿಸ್ತಾ ಇದೆ. ನಂತರ ಈ ಒಂದು ಪೂರ್ತಿ ಜಾನ್ ಕೀಟ್ಸ್ ಅವರು ಹೇಳಲು ಹೊರಟಿರ್ತಕ್ಕಂಥದ್ದು ಶರತ್ಕಾಲದ ಸೌಂದರ್ಯ, ಸಮೃದ್ಧಿ ಮತ್ತು ಪರಿವರ್ತನೆಯನ್ನು ವಿವರಿಸಿದ್ದಾರೆ. ಇದು ಕೇವಲ ಒಂದು ಋತುವಿನ ವರ್ಣನೆಯಲ್ಲ, ಬದಲಾಗಿ ಇದು ಒಂದು ಜೀವನ ಚಕ್ರದ ಬೆಳವಣಿಗೆ, ಪರಿಪಕ್ವತೆ ಮತ್ತು ಬದಲಾವಣೆಯ ಸಂಕೇತ ಆಗಿದೆ. ಶರತ್ಕಾಲವು ವಸಂತಕಾಲದ ಯೌವನ ಮತ್ತು ಚೈತನ್ಯವನ್ನು ಹೊಂದಿಲ್ಲದಿದ್ದರೂ ಅದು ತನ್ನದೇ ಆದ ವಿಶಿಷ್ಟವಾದಂತಹ ಸೌಂದರ್ಯ ಮತ್ತು ಸಂಗೀತವನ್ನು ಹೊಂದಿದೆ. ಪ್ರತಿಯೊಂದು ಋತುವಿಗೂ ತನ್ನದೇ ಆದ ಮಹತ್ವವಿದೆ, ಅದನ್ನು ಆನಂದಿಸಬೇಕು ಅಂತ ಹೇಳಿ ಕವಿಯು ಈ ಓಡ್ ಟು ಆಟಮ್ ಓಡ್ನ ಮೂಲಕ ತಿಳಿಸಿಕೊಟ್ಟಿದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಕನ್ನಡದ ಎಕ್ಸ್ಪ್ಲನೇಷನ್ನೊಂದಿಗೆ ಇಂಗ್ಲೀಷ್ ಸಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿದೆ. ನೀವು ಡೌನ್ಲೋಡ್ ಮಾಡಿ ಓದಬಹುದಾಗಿರುತ್ತೆ. ಹಾಗೂ ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.